Hi, hello, welcome to Education Munnade YouTube channel. See, listen here. ಈ ದಿನ 2 ಮತ್ತು 3 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎಲ್ಲ ಚಾಪ್ಟರ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೇ ಥರನೇ ಬರೋದು, ಬೇರೆ ಇನ್ಯಾವ ಕ್ವಶನ್ಸ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಏನಂದರೆ ಸಂಖ್ಯೆಗಳು ಚೇಂಜ್ ಆಗ್ಬೋದು. ಅಂದರೆ ಐ ವಿಲ್ ಟೆಲ್ಲಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್. ಇಲ್ಲಿ ನಾನೇನು ಮಾಡ್ತೀನಿ, ಕನ್ನಡದಲ್ಲಿ ಓದ್ತೀನಿ ಮತ್ತು ಇಂಗ್ಲೀಷಲ್ಲೂ ಸಹ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಸಾಕು, ನೀವು ಈಸಿಯಾಗಿ ಒಳ್ಳೆ ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ನು, 2 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್ ಇರ್ಬೋದು ಅಥವಾ 4 ಮಾರ್ಕ್ಸ್ ಇರ್ಬೋದು. ಈ ಎಲ್ಲದಲ್ಲಿ ನೀವು ಈಸಿಯಾಗಿ ಮಾರ್ಕ್ಸ್ ತಗೊಳ್ಬೋದು. ಫಸ್ಟ್ ಕ್ವಶನ್ ನೋಡ್ಬಿಡೋಣ. ಇದು ಸಮಾಂತರ ಸ್ಟಡಿ ಅಂದರೆ ಮ್ಯಾಥಮೆಟಿಕ್ ಪ್ರೋಗ್ರೆಷನ್ ಅಂತಕ್ಕಂಥದ್ದು, ಸಮಾಂತರ ಸ್ಟಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ 2, 7, 12 ಸಮಾಂತರ ಸ್ಟಡಿ 10ನೇ ಪದವನ್ನು ಸೂಕ್ತವಾದ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತಕ್ಕಂಥ ಸೂತ್ರ ಸಹಾಯದಿಂದ ಕಂಡುಹಿಡಿಯಿರಿ ಅಂತಕ್ಕಂಥ ಕ್ವಶನ್ ಇದು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು 2, 7, 12 ಏನಿದೆಯಲ್ಲ, ಇದರಲ್ಲಿ ಎ ವ್ಯಾಲ್ಯೂ ಫಸ್ಟ್ ಟರ್ಮ್ ಅಂತ ಇರ್ತಾ ಹೋಗ್ತೀವಿ, ಡಿ ವ್ಯಾಲ್ಯೂ 5 ಆಗುತ್ತೆ, ಎನ್ ವ್ಯಾಲ್ಯೂ 10 ಆಗುತ್ತೆ. ಎ ಎನ್ ಕಂಡಿದೆ, ಎನ್ ಈಸ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 10 ಈಸ್ಕೊಟ್ಟು 2 ಪ್ಲಸ್ ಎನ್ ಮೈನಸ್ 1 ಅಂದರೆ 10 - 1 ಇಂಟು 5 ಆಗುತ್ತೆ. ಅದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವಿ ಗೆಟ್ ಎ 10 ಈಸ್ಕೊಟ್ಟು 47 ಆಗುತ್ತೆ. ಅದೇ ರೀತಿ ಆಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಇದೆ. ಇದನ್ನು ನೀವು ಅದೇ ಥರ ನೀವು ನೋಡ್ತಾ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅಂತ. 2 ಅಂಕಿಯ ಸಂಖ್ಯೆಗಳು, ಇದು 2ರಿಂದ 3ರಿಂದ ಭಾಗ ಆಗಬೇಕು ಅಂಥವನ್ನ 2 ಅಂಕಿ ಆಗಿರ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, 2 ಅಂಕಿ ಇರೋದ್ರಿಂದ ಫಸ್ಟ್ನೇ ಲೆಟ್ರ್ ನಮಗೆ ಸಂಖ್ಯೆ ಯಾವ್ದು ಬರುತ್ತೆ, 12 ಬರುತ್ತೆ, 15, 18, 99 ಲಾಸ್ಟ್ ಬರುತ್ತೆ. ಯಾಕೆ 99 2 ಅಂಕಿಯ ಸಂಖ್ಯೆ 3ರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆ ಆಗಿರೋದ್ರಿಂದ ಇದು ತೊಗೊಂಡಿದ್ದೀನಿ. ಅವಾಗ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕಂಡುಹಿಡಿದ್ರೆ, ಫಸ್ಟ್ ಎ ಟರ್ಮ್ ಈಸ್ ಈಕ್ವಲ್ ಟು 12, ಡಿ ಈಸ್ ಈಕ್ವಲ್ ಟು 3 ಆಗುತ್ತೆ. ಎ ಎನ್ ಈಸ್ ಈಕ್ವಲ್ ಟು ದಿಸ್ ಇಸ್ ಎ ಎನ್ ಅಂತ ಇರ್ತೀವಿ, ಲಾಸ್ಟ್ ಟರ್ಮ್ ಅಂತ ಇರ್ತದೆ ಇಂಗ್ಲೀಷಲ್ಲಿ, ಅದು ಬರ್ಕೊಟ್ಟಿದ್ದೀವಿ. ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು 99 ಈಸ್ ಈಕ್ವಲ್ ಟು 12 ಪ್ಲಸ್ ಎನ್ ಮೈನಸ್ 1 ಇಂಟು 3 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಈಗ ನೋಡಿ 99 ಹಾಗೆ ಬರೀತೀನಿ, 12 3ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3n ಇದು ಇಲ್ಲ, ಇದು ಎಲ್ಲಿಲ್ಲ, 3n ಮೈನಸ್ ಆಗುತ್ತೆ. ಈ -3 ನೋಡಿ ಮತ್ತೆ 99 ಹಾಗೆ ಇದೆ, ಈ ಮೈನಸ್ ಇಲ್ಲಿ +9 ಆಗುತ್ತೆ. +9 ಇರೋದನ್ನು ಏನಾಗುತ್ತೆ, ಈ ಕಡೆ ತೊಗೊಂಡ್ರೆ -9 ಆಗುತ್ತೆ. 3n ಈಸ್ ಈಕ್ವಲ್ ಟು 90 ಆಗುತ್ತೆ, n ಈಸ್ ಈಕ್ವಲ್ ಟು 30 ಆಗುತ್ತೆ. ಈ ರೀತಿಯಾಗಿ ನಾವು ಕಂಡುಹಿಡಿಯಬಹುದು. ನೆಕ್ಸ್ಟ್ ಸಮ್ ಅಂದರೆ ಮೊತ್ತವನ್ನು ಕಂಡುಹಿಡಿತಕ್ಕಂಥ ನೋಡೋಣ. ಸಮ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಕ್ವಶನ್ ನೋಡಿ. ಫಸ್ಟ್ ಕ್ವಶನ್, ವಾಟ್ ಈಸ್ ದ ಕ್ವಶನ್? 3 + 6 + 9 ಈ ಸಮಾಂತರ ಸ್ಟಡಿಯ ಮೊದಲ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ. ಅಂದರೆ ಸಮ್ ಆಫ್ ದ 15 ಟರ್ಮ್ಸ್ ಅಂತ ಇಂಗ್ಲೀಷಲ್ಲಿ ನಾವು 15 ಟರ್ಮ್ಸ್, ಸಮ್ ಆಫ್ ದ 15 ಟರ್ಮ್ಸ್ ಅಂತ ಇರೋದ್ರಿಂದ ಫಾರ್ಮುಲಾ ಗೊತ್ತಿದೆ. SN = n/2 ಆಫ್ 2a + n - 1 ಇಂಟು ಡಿ, ಇದು ಫಾರ್ಮುಲಾ. ಇದರಲ್ಲಿ ಎ ವ್ಯಾಲ್ಯೂ ಗೊತ್ತಿದೆ, ಡಿ ವ್ಯಾಲ್ಯೂ 3 ಅಂತ, n = 15 ಇರೋದ್ರಿಂದ SN ಫಾರ್ಮುಲಾ ಹಾಕೊಂಡು ಮಾಡ್ತಾ ಹೋಗಿ. ದೆನ್ ವಿ ಗಾಟ್ ಹಿಯರ್ 360 ಅಂತ ಗೊತ್ತಾಗುತ್ತೆ. ಅದು ಅರ್ಥ ಆಯ್ತಾ? ಅದೇ ಥರನೇ ಇನ್ನೊಂದಿದೆ. ಇಲ್ಲಿ ಏನಾಗುತ್ತೆ, ಇದು ಭಾಳ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ಸ್. ಇದನ್ನು ಇಂಪಾರ್ಟೆಂಟ್ ಅಂತಲೇ ಹೇಳ್ತಾ ಹೋಗ್ತೀನಿ. ಯಾಕೆ, ಕೊನೆಯಿಂದ 11ನೇ ಪದವನ್ನು ಕಂಡುಹಿಡಿತಕ್ಕಂಥದ್ದು. ಇವಾಗ ಕೊನೆಯಿಂದ ಅಂತ ಕೊಟ್ಟಾಗ ಈ ಶ್ರೇಣಿಯನ್ನು ನಾವು ಈ ಥರ ರಿವರ್ಸ್ ಬರೀಬೋದು. -62-4, 7, 10 ಅಂತ ಬರೆಯೋದು. ಎ ವ್ಯಾಲ್ಯೂ ಇದಾಗುತ್ತೆ, ಡಿ ಈಸ್ ಈಕ್ವಲ್ ಟು 3 ಆಗುತ್ತೆ, ಎನ್ ಈಸ್ ಈಕ್ವಲ್ ಟು 11. ಫಾರ್ಮುಲಾ ಸೇಮ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವಿ ಗೆಟ್ ದ ಆನ್ಸರ್. ಹೌದಾ? ಎಷ್ಟು ಬರುತ್ತೆ? ಆನ್ಸರ್ ಈಸ್ ಈಕ್ವಲ್ ಟು -32 ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ತ್ರಿಭುಜಗಳಲ್ಲಿ ಸಂಬಂಧಪಟ್ಟಂಗೆ 2 ಅಂಕದ ಪ್ರಶ್ನೆಗಳನ್ನು, 2 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಭುಜದಲ್ಲಿ PQ is parallel to the RS ಆದರೆ ಟ್ರಯಾಂಗಲ್ POQ ಈಸ್ ಸಿಮಿಲರ್ ಟು ದಿ ಟ್ರಯಾಂಗಲ್ SOR ಎಂದು ಸಾಧಿಸಿ ಅಂತಕ್ಕಂಥದ್ದು. ಇದು 2 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು ಅಥವಾ 3 ಮಾರ್ಕ್ಸ್ ಕ್ವಶನ್ನು ಕೇಳ್ಬೋದು. ಅದಕ್ಕೆ ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಭಾಳ ಈಸಿ ಇದೆ, ಇದರಲ್ಲಿಲ್ಲ. ಈ 2 ಟ್ರಯಾಂಗಲ್ಸ್ ತೊಗೊಳ್ಳೋಣ. ಫಸ್ಟ್ ದ ಟ್ರಯಾಂಗಲ್ POQ ಆ್ಯಂಡ್ SOR, ಈ 2 ಟ್ರಯಾಂಗಲ್ಸ್ ನೋಡಿ. ದೀಸ್ 2 ಟ್ರಯಾಂಗಲ್, ಈ ಆ್ಯಂಗಲ್ಸ್ ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಅದು ಶೃಂಗಾಭಿಮುಖ ಕೋನ ಆಗಿರೋದ್ರಿಂದ ಆ್ಯಂಗಲ್ Q ಈಸ್ ಈಕ್ವಲ್ ಟು R. ಇಲ್ಲಿ ಆ್ಯಂಗಲ್ Q ಯಾವ್ದು ತೊಗೊಳ್ಳೋ, ಆ್ಯಂಗಲ್ Q ಅಂತಿದೆ, ಇದು R. ವಿ ಹ್ಯಾವ್ ಟು ಸೇ ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಇರ್ತೀವಿ ಇಂಗ್ಲೀಷಲ್ಲಿ, ಆಲ್ಟರ್ನೇಟ್ ಆ್ಯಂಗಲ್ಸ್ ಬೈ ಯೂಸಿಂಗ್ ಕೋನ ನಿರ್ಣಾಯಕ ಗುಣ ಅಂತಕ್ಕಂಥದ್ದು. ಅಂದರೆ ಎ ಸಿಮಿಲಾರಿಟಿ ಕ್ರೈಟೀರಿಯಾ ಪ್ರಕಾರ ದೋಸ್ 2 ಟ್ರಯಾಂಗಲ್ಸ್ ಸಿಮಿಲರ್. ಅಷ್ಟೇ, ಎಷ್ಟು ಈಸಿ ಇದೆಯಲ್ಲ. 2 ಮಾರ್ಕ್ಸ್ಗೆ ಕೇಳ್ಬೋದು ಅಥವಾ 3 ಮಾರ್ಕ್ಸ್ಗೂ ಕೇಳ್ಬೋದು. ಸರಿಯಾಗಿ ನೋಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ, ಟ್ರಯಾಂಗಲ್ ABC D is parallel to the BC and AD is equal to 5 cm, BD is equal to 7 cm and AC is equal to 18 cm ಆದರೆ AEಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥದ್ದು ರೇಷಿಯೋ ನಾವು ಮೂಲ ಸಮಾನುಪಾತ ಪ್ರಮೇಯವನ್ನು ಹಾಕೊಂಡ್ರೆ ಗೊತ್ತಾಗುತ್ತೆ. ಮೂಲ ಸಮಾನುಪಾತ ಪ್ರಮೇಯ ಇದನ್ನು ನಾವು ಥೇಲ್ಸ್ ಥಿಯರಮ್ ಅಂತ ಕರಿತಾ ಹೋಗ್ತೀವಿ ಇಂಗ್ಲೀಷಲ್ಲಿ. AD/AB is equal to AE/AC ಅಂತ ಕರಿತೀವಿ. 5/12 ಆಗುತ್ತೆ, AE/18 18 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ
ಎ ಇ ಎಷ್ಟಾಗುತ್ತೆ 7.5 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಇಂಪಾರ್ಟೆಂಟ್, ಇದು 3 ಮಾರ್ಕ್ಸ್ ಕ್ವಶನ್. ಇಲ್ಲಿ ಬಹಳ ಈಸಿ ಇರ್ತಕ್ಕಂಥದ್ದು. ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಬಿ ಸಿ ಮತ್ತು ಎ ಡಿ ಸ್ಕ್ವೇರ್ ಇಸ್ ಟು ಬಿ ಡಿ ಇಂಟು ಸಿ ಡಿ ಆಗಿದೆ. ಹಾಗಾದರೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಟು ಬಿ ಡಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್ ಎಂದು ಸಾಧಿಸಿ ಅಂತಕ್ಕಂಥದ್ದು. ಇದು 3 ಮಾರ್ಕ್ಸ್ಗೆ ಕೇಳ್ಬೋದು ಅಥವಾ 4 ಮಾರ್ಕ್ಸ್ಗೂ ಕೇಳ್ಬೋದು. ಅದಕ್ಕೆ ಇದನ್ನು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಪೈಥಾಗರಸ್ ಥಿಯರಮನ್ನು ನಾವು ಬಳಸ್ತಾ ಹೋಗಬೇಕು. ಪೈಥಾಗರಸ್ ಥಿಯರಮ್ ಪ್ರಕಾರ ಎ ಬಿ ಸ್ಕ್ವೇರ್ ಇಸ್ ಟು ಇದು ನೋಡಿ 1 ಆಗುತ್ತೆ. ಇದು 90 ಡಿಗ್ರಿ ಇರೋದ್ರಿಂದ ಪೈಥಾಗರಸ್ ಥಿಯರಮ್ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಟು ಆ ಎರಡು ಸಮೀಕರಣಗಳನ್ನು ಕೂಡೋಣ. ಎಲ್ ಎಚ್ ಎಸ್ ಸೈಡ್ಗೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅನ್ನ ಕೂಡ್ತಾ ಹೋಗಿದ್ವಿ. ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥದ್ದನ್ನು ಬಳಸ್ತಾ ಹೋಗೋಣ. ಎ ಡಿ ಇಸ್ ಟು ಬಿ ಡಿ ಇಂಟು ಸಿ ಡಿ ಅಂತ ಆಗಿರೋದ್ರಿಂದ ಇಲ್ಲಿ ಬಳಸಿದ್ದೀವಿ ಆ ಎ ಡಿನ ಬಿ ಡಿ ಇಂಟು ಸಿ ಡಿ ಅಂತ. ಅವಾಗ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದರೆ ವಿ ಗೆಟ್ ಎ ಬಿ ಸ್ಕ್ವೇರ್ ಇಸ್ ಟು ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಬಿ ಡಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್ ಆಗುತ್ತೆ. ಹೋಲ್ ಸ್ಕ್ವೇರ್ ಹೆಂಗೆ? ಇದು ಫಾರ್ಮುಲಾ, ಇದು ಯಾವುದು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ? ಇಲ್ಲಿ 2ab ಇಲ್ಲಿ ಇದೆ, ಮಧ್ಯದಲ್ಲಿ ಇದೆ, ಅದಕ್ಕೆ ನಮಗೆ ಆ ರೀತಿಯಾಗಿ ಬರೀಬೋದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಅದು 2 ಅಂಕದ ಪ್ರಶ್ನೆ ನೋಡಿ. ಇದು ಅಷ್ಟೇ ನೆಕ್ಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದೆ. ಎಕ್ಸ್ ಪ್ಲಸ್ ವೈ ಇಸ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಟು 4 ಅಂತಿದೆ. ಸಮೀಕರಣ 1 ಮತ್ತು 2 ಅಂತ ತೊಗೊಳ್ರಿ. ಇದನ್ನು ಕೂಡ್ತಾ ಹೋಗೋಣ. ಕೂಡ್ತಾ ಹೋದಾಗ ವೈ ಟರ್ಮ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. 2x ಇಸ್ ಟು 18 ಅದೇ x ಇಸ್ ಟು 9. ಈ ಬಂದಿರತಕ್ಕಂಥ ವ್ಯಾಲ್ಯೂನ ಸಮೀಕರಣ 1ರಲ್ಲಿ ಹಾಕಿದರೆ ಅವಾಗ y ಇಸ್ ಟು 5 ಆಗುತ್ತೆ. ಈ ರೀತಿಯ ಕ್ವಶನ್ 100% ಕ್ವಶನ್ಸ್ ಇವೆಲ್ಲ. ನಾವು ಈ ಥರದ್ದು ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದೇ ಥರ ಸೆಕೆಂಡ್ ಕ್ವಶನ್ ಇದೆ, ಅದನ್ನು ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ. ಹೌದಾ? ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು. ಇಲ್ಲಿ ಏನಾಗುತ್ತೆ? 3 ಅಂಕದ ಪ್ರಶ್ನೆಗಳು ಇದು ಇಂಪಾರ್ಟೆಂಟ್ ಇದೆ, ಇದನ್ನು ನೋಡ್ತಾ ಹೋಗೋಣ. 3 ಅಂಕದ್ದು. 10 ವರ್ಷಗಳ ಬಳಿಕ ಎಕ್ಸ್ನ ವಯಸ್ಸು ವೈನ ವಯಸ್ಸಿನ 2ರಷ್ಟು ಆಗಿದೆ ಮತ್ತು 10 ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ವೈನ ವಯಸ್ಸಿನ 6ರಷ್ಟು ಆಗಿರುತ್ತದೆ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಭಾಳ ಚೆನ್ನಾಗಿದೆ ನೋಡಿರಿ. ಇದು ಈ ಕೊಟ್ಟಿರ್ತಕ್ಕಂಥ ದತ್ತವನ್ನು ನೋಡ್ತಾ ಹೋಗಿದರೆ ಅಂದರೆ ಗಿವನ್ ಪ್ರಕಾರ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ 10 ಇಸ್ ಟು 2 ಆಫ್ ಎಕ್ಸ್ ವೈ ಪ್ಲಸ್ 10 ಆಗುತ್ತೆ. ಇದು 10 ವರ್ಷಗಳ ನಂತರ ಅಂತ ಇರೋದ್ರಿಂದ ಇದು ತೊಗೊಳ್ತೀವಿ ದತ್ತ ಪ್ರಕಾರ. ಮತ್ತು ಇದು ಸಿಂಪ್ಲಿಫೈ ಮಾಡಿದರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ ಮೈನಸ್ 2y ಇಸ್ ಟು 10 ಆಗುತ್ತೆ. ಮತ್ತು 10 ವರ್ಷಗಳ ಹಿಂದೆ ಅಂತಕ್ಕಂಥ ತೊಗೊಂಡ್ರೆ ಎಕ್ಸ್ ಮೈನಸ್ 10 ಇಸ್ ಟು 6 ಆಫ್ ವೈ ಮೈನಸ್ 10 ಆಗುತ್ತೆ. ದೆನ್ ವಿ ಹ್ಯಾವ್ ಟು ಸಿಂಪ್ಲಿಫೈ ಎಕ್ಸ್ ಮೈನಸ್ 6y ಇಸ್ ಟು 50. ಇದು ಈಕ್ವೇಷನ್ ನಂಬರ್ 2 ಆಗುತ್ತೆ. ಆ ಎರಡು ಈಕ್ವೇಷನ್ ಏನು ಮಾಡಬೇಕು? ಕಳೀತಾ ಹೋಗೋಣ. ಕಳೆದಾಗ ಏನಾಗುತ್ತೆ? ಎಕ್ಸ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. 4y ಇಸ್ ಟು 60 ಆಗುತ್ತೆ, y ಇಸ್ ಟು 15. ಅವಾಗ ಆ 15ನ ಸಮೀಕರಣ 1ರಲ್ಲಿ ಹಾಕಿದಾಗ y ಇಸ್ ಟು ಎಕ್ಸ್ ಇಸ್ ಏನಾಗುತ್ತೆ? 4 ಆಗುತ್ತೆ. ಅಂದರೆ ಎಕ್ಸ್ನ ವಯಸ್ಸು 40 ಆಗುತ್ತೆ, ವೈನ ವಯಸ್ಸು 15 ಆಗುತ್ತೆ. ಈ ರೀತಿ ಕ್ವಶನ್ ಇದು ಇಂಪಾರ್ಟೆಂಟ್ ಇದೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗಿ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು ಸಹ ಇದರಲ್ಲಿ ಕೇಳ್ತಾರೆ. ಗ್ರಾಫು ವೆರಿ ಇಂಪಾರ್ಟೆಂಟು. 2x ಪ್ಲಸ್ ವೈ ಇಸ್ ಟು 6 ಆಗುತ್ತೆ. 2x ಮೈನಸ್ ವೈ ಇಸ್ ಟು 2ಗೆ ಈ ಗ್ರಾಫನ್ನು ಹಾಕಬೇಕು. ಇದು ನೋಡಿ, ಈ ಗ್ರಾಫ್ಗೆ ಈ ಟೇಬಲ್ ಬರೆಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ, ನಿಮಗೆ ಮಿಸ್ ಆಗಂಗಿಲ್ಲ. ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು, ಎರಡಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ ಟೇಬಲ್ ಬರೆಯೋದಕ್ಕೆ. ಇಲ್ಲಿ ಡೈರೆಕ್ಟಾಗಿ ಹೋಗ್ಬೋದು. ಎಕ್ಸ್ಗೆ 0 ಹಾಕಿದರೆ ವೈ 6 ಆಗುತ್ತೆ, ವೈಗೆ 0 ಹಾಕಿದರೆ ಎಕ್ಸ್ 3 ಆಗುತ್ತೆ. ಇಲ್ಲೂ ಅಷ್ಟೇ ನಾನು ಎರಡೇ ವ್ಯಾಲ್ಯೂಸನ್ನ ಬಳಸ್ತಾ ಹೋಗ್ತೀನಿ. ಎಕ್ಸ್ಗೆ 0 ಹಾಕಿ ವೈ 2 ಆಗುತ್ತೆ, ವೈಗೆ 0 ಹಾಕಿ ಎಕ್ಸ್ಗೆ 1 ಆಗುತ್ತೆ. ಆ ಎರಡೂ ರೇಖೆಗಳು ಎಲ್ಲಿ ಛೇದಿಸ್ತವೆ ಅಂದರೆ ದಟ್ ಈಸ್ ದೇ ಆರ್ ಇಂಟರ್ಸೆಕ್ಟ್ ಅಟ್ ಈ ಪಾಯಿಂಟ್ 2, 2 ಅಂತ ಇರ್ತಾ ಹೋಗ್ತೀವಿ ನೋಡಿ. ಗ್ರಾಫನ್ನು ಬರೀಬೇಕಾದ್ರೆ ವೆರಿ ಇಂಪಾರ್ಟೆಂಟ್, ಸ್ಕೇಲ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್ ಇಟ್ ದಟ್ ಒನ್. ಆ್ಯಂಡ್ ಇಲ್ಲಿ ಯಾವ ಇದರಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ ಎಕ್ಸ್ ಆ್ಯಕ್ಸಿಗೆ ಒಂದು ಗೆರೆಯನ್ನು ಹಾಕಿ, ಅಲ್ಲಿಂದ ವೈ ಆ್ಯಕ್ಸಿಸ್ಗೆ ಒಂದು ಗೆರೆಯನ್ನು ಹಾಕಿ, ಎಕ್ಸ್ ವ್ಯಾಲ್ಯೂ ಎಲ್ಲಿ ಟಚ್ ಆಗುತ್ತೆ ಅದು ಎಕ್ಸ್ ವ್ಯಾಲ್ಯೂ ಆಗುತ್ತೆ ಎಕ್ಸ್ ಆ್ಯಕ್ಸಿಸ್ನ. ವೈ ಆ್ಯಕ್ಸಿಸ್ನ ಎಲ್ಲಿ ಟಚ್ ಆಗುತ್ತೆ ವೈ ವ್ಯಾಲ್ಯೂ ಆಗುತ್ತೆ. ವೈ ಇಸ್ ಟು 2 ಆಗುತ್ತೆ, ಇಲ್ಲಿ ಎಕ್ಸ್ ಇಸ್ ಟು ಇಲ್ಲಿ +2ನೇ ಆಗುತ್ತೆ, ಅಂದರೆ 2, 2 ಆಗುತ್ತೆ. ಈ ರೀತಿಯಾಗಿ ನಾವು ಗ್ರಾಫ್ನ ಬಿಡಿಸ್ಬೋದು. ನಮಗೆ ಎಲ್ಲ ಬರೀಬೇಕು ಅಂತ ಏನಿಲ್ಲ. ಎಕ್ಸ್ಗೆ 0 ಹಾಕಿ ಒಂದು ಸರ್ತಿ, ವೈಗೆ 0 ಹಾಕಿದರೆ ಡೈರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಇದು 2 ಅಂಕದ ಪ್ರಶ್ನೆ ಅಂತ ತೊಗೊಂಡಿದ್ದೀನಿ. ಇದನ್ನು 2 ಅಂಕಕ್ಕಾದರೂ ಕೇಳ್ಬೋದು, 3 ಮಾರ್ಕ್ಸ್ ಆದರೂ 3 ಮಾರ್ಕ್ಸ್ಗಾದರೂ ಕೇಳ್ಬೋದು, ಅಥವಾ 4 ಮಾರ್ಕ್ಸಿಗೆ ಬೇಕಾದರೂ ಕೇಳ್ಬೋದು. ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಶೇಡೆಡ್ ರೀಸನ್ ಇದೆಲ್ಲ ಶೇಡ್ ಆಗಿರ್ತಕ್ಕಂಥದ್ದು. ಈ ಶೇಡೆಡ್ ರೀಸನ್ನ ಏರಿಯಾ ಕಂಡುಹಿಡಿಯಿರಿ ಅಂತ ಕೇಳ್ತಾ ಹೋಗ್ತಾರೆ ಇಂಗ್ಲೀಷಲ್ಲಿ. ಇಲ್ಲಿ ನಾನು ಡೈರೆಕ್ಟಾಗಿ ಹೋಗ್ತೀನಿ. ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟು ABCD's ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್. ಇಲ್ಲಿ 14 ಇದೆ,
ಎ ಬಿ ಈಸ್ಗಳು ಎಷ್ಟಿದೆ 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, 14 ಸೆಂಟಿಮೀಟರ್ ತೊಗೊಂಡಿದ್ವಿ. ಅಲ್ಲಿ ವೃತ್ತಗಳು ಎಲ್ಲಿ ಬಂದಿದ್ದಾವೆ ನೋಡಿ, ಇಲ್ಲಿ ಏನಾಗುತ್ತೆ ಈ 4 ವೃತ್ತಗಳಿದ್ದಾವೆ. ಆ 4 ವೃತ್ತಗಳು ನಾನು ಫಸ್ಟ್ ತ್ರಿಜ್ಯವನ್ನು ನೋಡ್ತಾ ಹೋಗೋಣ. ವೃತ್ತದ ತ್ರಿಜ್ಯ = 14 ಸೆಂಟಿಮೀಟರ್ ಬೈ 2 ಅಂದರೆ 7 ಸೆಂಟಿಮೀಟರ್ ಆಯಿತು. ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್ ಆಗುತ್ತೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಚೌಕದ ವಿಸ್ತೀರ್ಣ ಮೈನಸ್ 4 ಇಂಟು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಅಂತಕ್ಕಂಥದ್ದು. 4 ಇಲ್ಲಿ 4 ಇದಾವೆ ನೋಡಿ, 1 2 3 4. ಈ 4 ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಸೆಕ್ಟಾರ್ಸ್ ಅಂತ ಹೇಳ್ತೀವಿ. 4 ಇಂಟು ಏರಿಯಾ ಆಫ್ ದ ಸೆಕ್ಟರ್ ಅಂತ. ಇದನ್ನು ಬಾಹು ಇಂಟು ಬಾಹು, ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಆಗುತ್ತೆ. ಇಲ್ಲಿ 4 ಇಂಟು θ/360 ಇಂಟು πr² ಆಗುತ್ತೆ. ಬಾಹು ಇಂಟು 14 ಇಂಟು 14 ಅಂದರೆ 196 ಆಗುತ್ತೆ. ಇಲ್ಲಿ ಥೀಟ ಎಷ್ಟಾಗುತ್ತೆ, ಇದು 90 ಡಿಗ್ರಿ ಇರುತ್ತೆ. ಯಾವಾಗಲೂ ಇಲ್ಲಿ 90 ಡಿಗ್ರಿ ಚೌಕ ಇರೋದ್ರಿಂದ ನಾವು 90 ಡಿಗ್ರಿ ಸ್ಕ್ವೇರ್ ಅಂದರೆ 90 ಡಿಗ್ರಿ ಬೈ ಅಂತ ತೊಗೊಂಡಾಗ ನಮಗೆ 1/4 ಆಗುತ್ತೆ. ಅದು ವ್ಯಾಲ್ಯೂ π22/7 ಆಗುತ್ತೆ. r² ಅಂದರೆ 7 ಇಂಟು 7 ಸಿಂಪ್ಲಿಫೈ ಮಾಡಿ 154 ಆಗುತ್ತೆ. ದ ವ್ಯಾಲ್ಯೂ ಈಸ್ 42 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ನೋಡಿ 4 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳ್ಬೋದು. ಅದೇ ಥರದ್ದು ಇನ್ನೊಂದು ಕ್ವಶನ್ ಇದೆ, ಇದು 2 ಮಾರ್ಕ್ಸ್ ಕ್ವಶನ್, ಈಸಿ ಇದೆ. ಇದನ್ನು ನೋಡ್ತಾ ಹೋಗಿ, ತುಂಬ ಈಸಿ ಆಗುತ್ತೆ ಅಂತ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. 3 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ, ಇದು 3 ಮಾರ್ಕ್ಸ್ ಅಂತ ಹೇಳಿದೆ. 3 ಮಾರ್ಕ್ಸ್ಗಾದ್ರೂ ಕೇಳ್ಬೋದು, 4 ಮಾರ್ಕ್ಸಿಗೆ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳೇ ಮಾತ್ರ ನಾವು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಗಮನ ಇಟ್ಟು ಚೆನ್ನಾಗಿ ಕೇಳಿ ಮತ್ತು ವರ್ಕ್ ಮಾಡ್ತಾ ಹೋಗಿ. ಇಲ್ಲಿ ABCD ಚೌಕದಲ್ಲಿ 2 ಅರ್ಧ ವೃತ್ತಗಳು ಒಂದನ್ನೊಂದು P ಬಿಂದುವಿನಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಬಾಹ್ಯವಾಗಿ ಸ್ಪರ್ಶಿಸಿವೆ. ಈ ಪ್ರತಿಯೊಂದು ಅರ್ಧ ವೃತ್ತದ ಕಂಸದ ಉದ್ದ 11 ಸೆಂಟಿಮೀಟರ್ಗೆ ಸಮನಾದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಅಂತ ಕರಿತಾ ಹೋಗ್ತೀವಿ. ಫಸ್ಟ್ ಅರ್ಧ ವೃತ್ತದ ಪರಿಧಿ πr ಅಂತ ಇದೆ. ಈ πrನ್ನು ನಾವು ಕೊಟ್ಟಿರ್ತಕ್ಕಂಥದ್ದು 11 ಅಂತಿದೆ. ಇದನ್ನು ನಾವು ಯೂಸ್ ಮಾಡಿಕೊಂಡ್ರೆ r ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ. r ಈಸ್ ಹೌ ಮಚ್ 3.5, ಅದು 7/2 ಅಂತಲೂ ಬರೀಬೋದು. ಅದು ಇಲ್ಲಿ 2 ಅರ್ಧ ವೃತ್ತಗಳು ಇರೋದ್ರಿಂದ ಅರ್ಧ ವೃತ್ತಗಳನ್ನು ನಾವು ಮಾಡಿಕೊಂಡ್ರೆ ಆದರೆ 2 ಅರ್ಧ ವೃತ್ತಗಳ ವ್ಯಾಲ್ಯೂ 38.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನಮಗೆ ಬೇಕಿರೋ ಛಾಯೆಗೊಳಿಸಿರ್ತಕ್ಕಂಥ ಭಾಗ ಇರೋದ್ರಿಂದ ABCD ಒಂದು ಚೌಕಾಕಾರ ಇರ್ತಕ್ಕಂಥದ್ದು ಒಂದು ವ್ಯಾಸ ಇರೋದ್ರಿಂದ ಬಾಹು = 2 ಇಂಟು ತ್ರಿಜ್ಯ, ಆವಾಗ AB = 7 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ನಮಗೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ನಾನು ಡೈರೆಕ್ಟಾಗಿ ಹೋಗ್ತಿದ್ದೀನಿ. ಆವಾಗ ABCD ವರ್ಗದ ವಿಸ್ತೀರ್ಣ ಮೈನಸ್ 2 ಇಂಟು ಅರ್ಧ ವೃತ್ತಗಳ ವಿಸ್ತೀರ್ಣ ಆಗುತ್ತೆ. 49 ಮೈನಸ್ 38.5 ಸೆಂಟಿಮೀಟರ್ ಅಂತ ತೊಗೊಂಡ್ರೆ 10.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಆಗುತ್ತೆ. ಇಲ್ಲಾಂದರೆ ಈ ಥರನೂ ಮಾಡ್ಬೋದು. ಈ ಏನಾಗುತ್ತೆ, ಏರಿಯಾ ನೋಡಿ ಇಂಗ್ಲೀಷಲ್ಲಿ ಬರೀತಾ ಇದ್ದೀನಿ, ಏರಿಯಾ ಆಫ್ ದ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಸರ್ಕಲ್ ಅಂತ ಮಾಡ್ಬೋದು. ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಯಾಕೆ 2 ಅರ್ಧ ವೃತ್ತಗಳನ್ನು ಸೇರಿಸಿದ್ರೆ ಸರ್ಕಲ್ ಆಗುತ್ತೆ, ನಿನಗೆ ಡೈರೆಕ್ಟಾಗಿ ಬರುತ್ತದೆ. ಇದು ಎ ಸ್ಕ್ವೇರ್ ಆಗುತ್ತೆ ಮೈನಸ್ ಇದರಲ್ಲಿ ವಿ ಹ್ಯಾವ್ ಟು ಟೇಕ್ ಡಿವೈಡ್ ಮಾಡ್ತಾ ಹೋಗೋಣ. ಅರ್ಧ ವೃತ್ತ ಇರೋದ್ರಿಂದ ಅದು ಏನಂತ ಬರೀಬೇಕು, πr² ಆಗುತ್ತೆ. ಹೌದಾ, ಇದನ್ನು ಹಾಕ್ಕೊಂಡು ಮಾಡಿದ್ರೆ ಸೇಮ್ ಆನ್ಸರೇ ಬರುತ್ತೆ. ಅದು ಡೈರೆಕ್ಟಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಅದೇ ಥರ ಇದೆ. ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ ಭಾಳ ಈಸಿ ಆಗಿರ್ತಕ್ಕಂಥ ಕ್ವಶನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ. ಇದರಲ್ಲಿ ನೋಡ್ತಾ ಹೋಗಿ. ABCDಯು 14 ಸೆಂಟಿಮೀಟರ್ ಬಾಹುಗಳ ಚೌಕವಾಗಿದೆ. PQR ಮತ್ತು Sಗಳು ಈ ಚೌಕದ ಬಾಹುಗಳ ಮಧ್ಯಬಿಂದುಗಳಾಗಿವೆ. ಚೌಕದ ಬಾಹುಗಳ ಮಧ್ಯಬಿಂದುಗಳನ್ನು ಸ್ಪರ್ಶಿಸುವಂತೆ ಚೌಕದ ಒಳಗೆ ವೃತ್ತವನ್ನು ಎಳೆಯಲಾಗಿದೆ. PQ, QR RS SP ವೃತ್ತಗಳು ಕಂಸಗಳಾಗಿವೆ. ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದು ತುಂಬ ಈಸಿ ಆಗಿರ್ತಕ್ಕಂಥದ್ದು, ಆದರೆ ಸ್ವಲ್ಪ ಲೆಂತಿ ಇದೆ. ಅದಕ್ಕೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕಿಲ್ಲಿ. ಚೌಕದ ಬಾಹು 14 ಸೆಂಟಿಮೀಟರ್ ಆಗುತ್ತೆ. ತ್ರಿಜ್ಯ ಏನಾಗುತ್ತೆ 7 ಸೆಂಟಿಮೀಟರ್ ಆಗುತ್ತೆ. ಛಾಯೆಗೊಳಿಸಿದ ಭಾಗ ಒಂದೇ ಬೇಕಾಗಿರೋದ್ರಿಂದ ನಾವು ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಪ್ಲಸ್ ಚೌಕದ ವಿಸ್ತೀರ್ಣ ಮೈನಸ್ 4 ಚತುರ್ಥಕದ ವಿಸ್ತೀರ್ಣಗಳಂತ ಬರಿತಾ ಹೋಗಬೇಕು. ಆವಾಗ ನಿಮಗೆ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಈಸಿ ಇದೆ, ಇದರಲ್ಲಿ ಭಾಳ ಈಸಿ ಇರ್ತಕ್ಕಂಥದ್ದು. ಇಲ್ಲಿ ಕ್ಯಾಲ್ಕುಲೇಷನ್ ತುಂಬ ಕಡಿಮೆ ಇದೆ. ಇಲ್ಲಿ ಯಾವುದೂ ಕ್ಯಾಲ್ಕುಲೇಷನ್ ಏನು ಜಾಸ್ತಿ ಇಲ್ಲ. ಯೂಸ್ ಮಾಡ್ತಾ ಹೋಗಿ 84 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. 84 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ನೋಡಿ, ಇದನ್ನು ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರಿತಾ ಹೋಗ್ತೀವಿ. ಮೂಲ ಬಿಂದುವಿನಿಂದ 3,4 ಬಿಂದುವಿರುವ ದೂರವನ್ನು ಕಂಡುಹಿಡಿ. ಡಿಸ್ಟೆನ್ಸ್ ಫಾರ್ಮುಲಾ ಇದು. ಮೂಲ ಬಿಂದು ಅಂತಂದರೆ ಆರಿಜಿನ್ ಅಂತ ಇರ್ತಾ ಹೋಗ್ತೀವಿ. D ಏನಾಗುತ್ತೆ, √(x² + y² ಆಗುತ್ತೆ. ದೆನ್ ವಿ ಗೆಟ್ ಬೈ ಯೂಸಿಂಗ್ 25 √25 ಅಂದರೆ 5 ಆಗುತ್ತೆ. 5 ಮೂಲಮಾನಗಳು ಅಂತ ಯೂನಿಟ್ಸ್ ಅಂತ ಬರಿತಾ ಹೋಗಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ನಿಮಗೆ ಇಲ್ಲಿ ಫಾರ್ಮುಲಾದಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಇದು x1 ಅಂತ ತೊಗೊಳ್ಳೋಣ, ಇದು y1 ಆಗುತ್ತೆ, ಇದು x2, ಇದು y2 ಅಂತ ತೊಗೊಂಡು ಫಾರ್ಮುಲಾದಲ್ಲಿ ಸಪ್ರೇಟ್ ಮಾಡಿ ವಿ ಗೆಟ್ ದ ವೆರಿ ಈಸಿಲಿ 16 ಆಗುತ್ತೆ. 32 ನಾವೇನು ಬರೆಯೋದು 16
16 2s ರೂಟ್ 16 2s ಇದು 16 ಅನ್ನೋದು 4 ಆಗುತ್ತೆ, 4 ರೂಟ್ 2 ಆಗುತ್ತೆ. ಹೌದಾ? ಇದನ್ನು ಓಕೆ. ನೆಕ್ಸ್ಟ್ ನೋಡ್ತೋಗೋಣ. ನೋಡಿ ಈ ಥರದ್ದು ಕ್ವಶನ್ ಇದ್ದೇ ಇರುತ್ತೆ. ಇದು 2 ಮಾರ್ಕ್ಸಿಗೆ 5 ಮೈನಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅಂತಕ್ಕಂಥ. ಫಸ್ಟ್ ಏನು ಮಾಡಬೇಕು, ಭಾಗಲಬ್ಧ ಸಂಖ್ಯೆ ಅಂತ ತೊಗೊಳ್ಬೇಕು. ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ನಿಮ್ಗೆ ಇದು ಬರುತ್ತೆ ನೋಡಿ. ರೂಟ್ 3 ಇಸ್ ಕೊಟ್ಟು 5q ಮೈನಸ್ p ಡಿವೈಡ್ ಬೈ q ಆಗುತ್ತೆ. ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆ? ಇದು ಭಾಗಲಬ್ಧ ರೂಪದಲ್ಲಿರೋದು ಭಾಗಲಬ್ಧ ಸಂಖ್ಯೆ. ಆದರೆ ನಮಗೆ ಗೊತ್ತಿದೆ ಅದು ಅಭಾಗಲಬ್ಧ ಸಂಖ್ಯೆ. ಇದು ನಮಗೆ ನಾವೇನು ತೊಗೊಂಡಿದ್ದೀವಿ, ಅಸಂಪ್ಷನ್ ಏನಂತ ಮಾಡ್ಕೊಂಡಿದ್ದೀವಲ್ಲ, ಅದು ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಅದೇ ಥರನೇ 3 ಅಂಕದ ಪ್ರಶ್ನೆ ಆಗಿರ್ತದೆ. 3 ಆದರೂ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗಾದರೂ ಕೇಳ್ಬೋದು. ಇಲ್ಲಿ ನೋಡಿ, ಫೈಂಡ್ ದ ಲಾಸಹ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಅಂದರೆ ಎಲ್ ಸಿ ಎಮ್ ಕಂಡುಹಿಡಿತಕ್ಕಂಥದ್ದು ಹೇಗೆ ಮಾಡಬೇಕು ನಿಮಗೆ ಆಲ್ರೆಡಿ ಗೊತ್ತಿದೆ, ನಾನು ಸಹ ಇಲ್ಲಿ ಮಾಡಿದೆ. ಇಲ್ಲಿ ಫಸ್ಟ್ ಇದು ಎಚ್ ಸಿ ಎಫ್ ಏನಾಗುತ್ತೆ, 9 ಆಗುತ್ತೆ. ಬಂದಿರ್ತಕ್ಕಂಥದ್ದನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಆವಾಗ ನಮಗೆ ಲಾಸಹವನ್ನು ಸಿಗ್ತಾ ಹೋಗುತ್ತೆ. ತುಂಬ ಈಸಿ ಇರ್ತಕ್ಕಂಥ ಮೆಥಡ್ ಇದು. ಓಕೆನಾ? ಇಲ್ಲಿ ಲಾಸಹ ಇಲ್ಲಿ ನೋಡಿ 12. ಇದು ನಾನು ಆಲ್ರೆಡಿ ಇದು 2ನೇ ಸರ್ತಿ ಇದು ರಿಪೀಟ್ ಆಗ್ತಿರೋದು. ಆಲ್ರೆಡಿ ಈ ಕ್ವಶನ್ನು 2-3 ಸರ್ತಿ ರಿಪೀಟ್ ಆಗಿದೆ, ನೋಡ್ತಾ ಹೋಗಿ. ನೆಕ್ಸ್ಟು ಇಲ್ಲಿ ನೋಡಿ 3 ಮಾರ್ಕ್ಸ್ ಕ್ವಶನ್. ಇದು 3 ಮಾರ್ಕ್ಸ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ಗೂ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, ಒಂದು ಸರ್ತಿ 4 ಮಾರ್ಕ್ಸ್ಗೂ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು x³ ಮೈನಸ್ 2x² ಪ್ಲಸ್ 3x ಪ್ಲಸ್ 4 ಈ ಬಹುಪದೋಕ್ತಿಯಿಂದ ಕನಿಷ್ಠ ಡಿಗ್ರಿ ಇರುವ ಯಾವ ಬಹುಪದೋಕ್ತಿಯನ್ನು ಕಳೆದಾಗ ಅದು ಜಿ ಆಫ್ ಎಕ್ಸ್ ಇಸ್ ಕೊಟ್ಟು x² ಮೈನಸ್ 3x ಪ್ಲಸ್ 1ರಿಂದ ಪೂರ್ಣವಾಗಿ ಭಾಗವಾಗುತ್ತೆ ಅಂತ ಕೇಳಿದ್ದಾರೆ. ಅವಾಗ ಏನು ಮಾಡಬೇಕಂದ್ರೆ ಅದನ್ನು ಡಿವೈಡ್ ಮಾಡ್ತಾ ಹೋಗಬೇಕು. ಡಿವೈಡ್ ಮಾಡಿದಾಗ ನಮಗೆ ಈ ಭಾಗಲಬ್ಧ ಮತ್ತು ಶೇಷ ಬರುತ್ತೆ. ಈ ಶೇಷ ಏನಿದೆ, ಶೇಷ ಮತ್ತು ಭಾಗಲಬ್ಧಗಳು ಅದನ್ನು ಸೇರಿಸಿದಾಗ ಅದು ಪೂರ್ಣವಾಗಿ ಭಾಗ ಆಗುತ್ತದೆ. ಅಲ್ಲಿಗೆ ನಾವು ಬರಿತಾ ಹೋಗಬೇಕು. ಈ ಇಕ್ವೇಷನ್ ಬರೆದು ಇಲ್ಲಿ 5x ಪ್ಲಸ್ 3 ಕಳೆದಾಗ ಅದೇನಾಗುತ್ತೆ, ನಿಶೇಷ ಅಂದರೆ ಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಅರ್ಥ. ಬಂದಿರ್ತಕ್ಕಂಥದ್ದು ಏನಿದೆ ರಿಮೈಂಡರ್, ಆ ರಿಮೈಂಡರ್ನ ಮೈನಸ್ ಮಾಡಬೇಕು. ದೆನ್ ವಿ ಗೆಟ್ ಇಟ್ ಈಸ್ ಕ್ಲಿಯರ್ ಆನ್ಸರ್. ಓಕೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಕ್ವಶನ್ ಇದೆ, ಅದು ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ ನೋಡಿ. ಅದನ್ನು ಬಾಗಿಸಿದ್ದೀನಿ ನಾನು ಆಲ್ರೆಡಿ. ಇಲ್ಲಿ ಈ ಫಾರ್ಮುಲಾ ಹಾಕೊಂಡು ಮಾಡಿದ್ದೀವಿ, ಈಸಿಯಾಗಿದೆ, ಅದು ನೋಡ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗ್ತಾ ಹೋಗ್ತೀನಿ. ಇದು ನೋಡಿ, ಇದು ಅಷ್ಟು 100% ಕ್ವಶನ್. ಇದು 2x² ಮೈನಸ್ 5x ಪ್ಲಸ್ 3 = 0 ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ ಅಂತಕ್ಕಂಥದ್ದಿದೆ. a = 2, b = -5, c = 3 ಆಗುತ್ತೆ. ಸೂತ್ರವನ್ನು ಉಪಯೋಗಿಸ್ಕೊಂಡು ಮಾಡಿದರೆ ನಮಗೆ x ವ್ಯಾಲ್ಯೂ ಬರುತ್ತೆ. x ಏನಾಗುತ್ತೆ, x ಬೈ ನೋಡಿದ್ರೆ ಈಸಿ ಇದೆ. x 5/4 ಆಗುತ್ತೆ, 6/4 ಆಗುತ್ತೆ. 4/4 ಅಂದರೆ 1 ಆಗುತ್ತೆ. 1 and 3/2 ಆಗುತ್ತೆ ಆನ್ಸರ್ಸ್. ನೆಕ್ಸ್ಟ್ ಡೆಲ್ಟಾ, ಇದನ್ನು ನೋಡಿ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಇದು ಸಮೀಕರಣದ ಮೂಲಗಳ ಸ್ವಭಾವನ ಕಂಡುಹಿಡಿಯಿರಿ ಅಂತ ಕರೀತಾ ಹೋಗ್ತು. ಫೈಂಡ್ ದ ನೇಚರ್ ಆಫ್ ದ ಇಕ್ವೇಷನ್ ಅಂತ ಇಂಗ್ಲೀಷಲ್ಲಿ. ಫೈಂಡ್ ದ ನೇಚರ್ ಆಫ್ ದ ಇಕ್ವೇಷನ್. ಇಲ್ಲಿ ಡೆಲ್ಟಾ ಅಂತ ಇರ್ತವೆ, ಶೋಧಕ ಅಂತ ಕರಿತೀವಿ. ಡೆಲ್ಟಾ = b² ಮೈನಸ್ 4ac. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ 0 ಆದರೆ ಅವು ಮೂಲಗಳ ವಾಸ್ತವ ಮತ್ತು ಸಮವಾಗಿರ್ತವೆ. ಅಂದರೆ ರೂಟ್ಸ್ ಆರ್ ಈಕ್ವಲ್ ಆ್ಯಂಡ್ ರಿಯಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ರೂಟ್ಸ್ ಆರ್ ಈಕ್ವಲ್ ಆ್ಯಂಡ್ ರಿಯಲ್. ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಇದು ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 6 ಸೆಂಟಿಮೀಟರ್ ಹೆಚ್ಚಾಗಿದೆ. ತ್ರಿಭುಜದ ವಿಸ್ತೀರ್ಣವು 108 ಚದರ ಸೆಂಟಿಮೀಟರ್ ಆದಾಗ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇದೆ. ಕೊಟ್ಟಿರ್ತಕ್ಕಂಥದ್ದು ಪಾದ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಂಡಾಗ ಅದು ಎತ್ತರ ಏನಾಗುತ್ತೆ, ಎತ್ತರವು ಪಾದಕ್ಕಿಂತ 6 ಸೆಂಟಿಮೀಟರ್ ಹೆಚ್ಚಾಗಿರೋದ್ರಿಂದ ಅದು 6x + 6 ಆಗುತ್ತೆ. ಆದರೆ ವಿಸ್ತೀರ್ಣ ಕೊಟ್ಟಿರ್ತಕ್ಕಂಥದ್ದು, ವಿಸ್ತೀರ್ಣ 108 ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಒಂದು ಇಕ್ವೇಷನ್ ಬರುತ್ತೆ. ದೆನ್ ವಿ ಹ್ಯಾವ್ ಟು ಫೈಂಡ್ ದ x = 12 ಆಗುತ್ತೆ. ಅವಾಗ 12 ಪಾದ 12 ಆದರೆ ಅದರ ಎತ್ತರ ಏನಾಗುತ್ತೆ, 6 ಜಾಸ್ತಿ ಅಂದರೆ 18 ಸೆಂಟಿಮೀಟರ್ ಆಗುತ್ತೆ. ಹೌದಾ? ಈಸಿ ಇದೆ ತಾನೆ? ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಅಂತ ಕರಿತಾ ಹೋಗ್ತೀವಿ. ಎ ಬಿ = 24 ಸೆಂಟಿಮೀಟರ್, ಬಿ ಸಿ = 7 ಸೆಂಟಿಮೀಟರ್ ಮತ್ತು ಎ ಸಿ = 25 ಸೆಂಟಿಮೀಟರ್ ಆದರೆ ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾಗಳ ಬೆಲೆಯನ್ನು ಕಂಡುಹಿಡಿಯಿರಿ. ತುಂಬ ಈಸಿ ಇದೆ. ಸೈನ್ ಆಲ್ಫಾ, ಸೈನ್ ಅಂದರೆ ಏನಾಗುತ್ತೆ, ಅಭಿಮುಖ ಬಾಹು / ವಿಕರ್ಣ, ಅದು 24/25 ಆಗುತ್ತೆ. ಕಾಸ್ ಆಲ್ಫಾ = ಪಾರ್ಶ್ವ ಬಾಹು ಮತ್ತು ವಿಕರ್ಣ. ಇಲ್ಲಿ ಆಲ್ಫಾ ಇಲ್ಲಿ ಕೊಟ್ಟು ಒಂದು ಸರ್ತಿ ಬೀಟಾ ಏನನ್ನ ಇಲ್ಲಿ ಕೊಟ್ಟರೆ ಅವಾಗ ಚೇಂಜ್ ಆಗುತ್ತೆ. ನೀವು ಕಾಸ್ ಬೀಟಾ ಬರೀರಿ ಅಂತ ಏನನ್ನ ಕೇಳಿದರೆ ಅಡ್ಜಸೆಂಟ್ ಸೈಡ್ ಅಲ್ವಾ, ಆವಾಗ 24 ಆಗುತ್ತೆ. 24/7 ಆಗುತ್ತೆ. 24/7 ಅಲ್ಲ, 24/25 ಆಗುತ್ತೆ. 24/25 ಆಗುತ್ತೆ. ಯಾಕೆ? ಅದಕ್ಕೆ ಅಡ್ಜಸೆಂಟ್ ಸೈಡ್ ಬೈ ಹೈಪಾಟಿನಸ್ ಇರೋದ್ರಿಂದ. ಓಕೆನಾ? ಈ ಥರನೂ ಆಗುತ್ತೆ, ಚೇಂಜ್ ಆಗ್ಬೋದು, ಅಲ್ಲಿ ನೋಡ್ತಾ ಬರೀಬೇಕು. ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೌಲಿಕರಿಸಿ ಅಂತ, ಸಿಂಪ್ಲಿಫೈ ಅಂತ. 2 tan² 45 ಡಿಗ್ರಿ ಪ್ಲಸ್ cos² 30 ಡಿಗ್ರಿ ಮೈನಸ್ sin²
60 ಡಿಗ್ರಿ ಅಂತಿದೆ. ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ವಿ ಗೆಟ್ 2. ಓಕೆ, 2 ಬರ್ತಾ ಹೋಗುತ್ತೆ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ನೋಡಿರಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. 9th ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ. ಕಾಸ್ ಥೀಟಾ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ 1 ಮೈನಸ್ ಕಾಟ್ ಥೀಟಾ ಈಕ್ವಲ್ಸ್ ಸೈನ್ ಥೀಟಾ. ಕಾಸ್ ಥೀಟಾ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ 1 ಮೈನಸ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಎಂದು ಸಾಧಿಸಿ ಅಂತಿದೆ. ಫಸ್ಟ್ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಸೈನ್ ಥೀಟಾನ ಯಾವಾಗಲೂ ಸೈನ್ ಬೈ ಟ್ಯಾನ್ ಥೀಟಾನ ಸೈನ್ ಬೈ ಕಾಸ್ ಅಂತ ಬರಿತೀವಿ, ಕಾಟ್ ಥೀಟಾನ ಕಾಸ್ ಬೈ ಸೈನ್ ಅಂತ ಬರಿತಾ ಹೋಗ್ತೀವಿ. ಟೇಕ್ ದ ಎಲ್ ಸಿ ಎಮ್ ತೊಗೊಳ್ಳೋಣ. ಕಾಸ್ ಇಂಟು ಕಾಸ್ ಏನಾಗುತ್ತೆ, ಇಲ್ಲಿ ಕಾಸ್ ಥೀಟಾ ಇದು ಕಾಸ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಡಿನಾಮಿನೇಟರ್ ಏನಿದೆ ಅದನ್ನೇ ಬರೀಬೇಕು. ನೆಕ್ಸ್ಟ್ ಏನಾಗುತ್ತೆ, ಸೈನ್ ಇದೇನಾಗುತ್ತೆ ನೋಡಿರಿ, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಅಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಮಾತ್ರ ಉಳಿತದೆ ನೋಡಿ. ಇದು ತುಂಬ 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ನು ಸಹ ಆಗಿರ್ಬೋದು, ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಇದು ಭಾಳ ಇಂಪಾರ್ಟೆಂಟ್. 2 ಸರ್ತಿ ಕೇಳಿದ್ದಾರೆ, ಇದು ಎಕ್ಸಾಮ್ ಮಾಡಲ್ ಪೇಪರ್ಸಲ್ಲೂ ಕೇಳಿದರೆ ಮತ್ತು ಬೇರೆ ಬೇರೆ ಎಕ್ಸಾಮಲ್ಲೂ ಕೇಳಿದರೆ. 100 ಮೀಟರ್ ಎತ್ತರವಿರುವ ಒಂದು ದೀಪದ ಸ್ತಂಭದ ಮೇಲಿನಿಂದ ಅದರ ಒಂದೇ ಬದಿಯಲ್ಲಿ ಇರುವ 2 ಹಡಗುಗಳ ಅವನತ ಕೋನವು 30 ಡಿಗ್ರಿ 45 ಡಿಗ್ರಿ ಆಗಿದೆ. ಒಂದು ಹಡಗು ಮತ್ತೊಂದು ಹಡಗಿನ ಹಿಂಬದಿಯಲ್ಲಿ ಇದ್ದರೆ ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಅಲ್ಲಿ √3 ವ್ಯಾಲ್ಯೂ ಕೊಡಿ 1.73 ಆಗಿದೆ, ಅದನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ಈಸಿ ಆಗಿದೆ. ಫಸ್ಟ್ ಇದು 100 ಮೀಟರ್ ಎತ್ತರ ಇರ್ತಕ್ಕಂಥದ್ದು, ಅದು ಒಂದು ದೀಪಸ್ತಂಭದ ಎತ್ತರ ಅಂತ ತೊಗೊಂಡಿದ್ದೀನಿ. ಅವುಗಳ ನಡುವಿನ ಅಂತರ ಎಷ್ಟಿದೆ, CD ಅಂತ ತೊಗೊಂಡಿದ್ವಿ. CD ಏನಾಗ್ತಾ ಇದೆ, ವಿ ಹ್ಯಾವ್ ಟು ಫೈಂಡ್ ದಟ್ ಒನ್. CD ಕಂಡುಹಿಡಿಬೇಕು. ಒಂದು ಆ್ಯಂಗಲ್ 30 ಡಿಗ್ರಿ ಇದೆ, ಇನ್ನೊಂದು ಆ್ಯಂಗಲ್ 45 ಡಿಗ್ರಿ ಇದೆ. ಈ 45 ಡಿಗ್ರಿ ಇದ್ದಾಗ ಟ್ಯಾನ್ ಥೀಟಾ ಅಂತ ತೊಗೊಳ್ಳೋಣ. ಇನ್ನು ಈ ಟ್ರಯಾಂಗಲಲ್ಲಿ ಟ್ಯಾನ್ ಥೀಟಾ ABC ಟ್ರಯಾಂಗಲಲ್ಲಿ ಟ್ಯಾನ್ ಥೀಟಾ ಅಂತ ತೊಗೊಂಡ್ರೆ AB ಬೈ BC ಆಗುತ್ತೆ. ಟ್ಯಾನ್ 45 ಅಂತ ತೊಗೊಂಡ್ರೆ 100 ಬೈ BC, ದಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ BC ಇಸ್ ಈಕ್ವಲ್ ಟು 100 ಆಗುತ್ತೆ. BC ಇಸ್ 100, ಇದು 100 ಆಯಿತು. ನೆಕ್ಸ್ಟು ಇನ್ನೊಂದು ಟ್ರಯಾಂಗಲ್ ಇದೆ ABD ಟ್ರಯಾಂಗಲ್ ಅಂತ ತೊಗೊಂಡ್ರೆ ಟ್ಯಾನ್ ಥೀಟಾ ಅಂತ ತೊಗೊಂಡ್ರೆ AB ಬೈ BD ಆಗುತ್ತೆ. ಟ್ಯಾನ್ 30 ಇಸ್ ಈಕ್ವಲ್ ಟು 100 ಬೈ BD ಆಗುತ್ತೆ. 1/√3 ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ದೆನ್ ವಿ ಗೆಟ್ BD ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಯಾಕೆ √3 ವ್ಯಾಲ್ಯೂ ಗೊತ್ತಿದೆ, 173 ಮೀಟರ್ ಆಗುತ್ತೆ. ಹಡಗುಗಳ ನಡುವಿನ ದೂರವನ್ನು ಅದನ್ನು ಫಸ್ಟ್ ಏನು ಮಾಡಬೇಕು, ಅವೆರಡನ್ನು ಮೈನಸ್ ಮಾಡ್ತಾ ಹೋಗೋಣ. ಈ BD ಮೈನಸ್ BC ಇಸ್ ಈಕ್ವಲ್ ಟು 673 ಮೀಟರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೋಡಿ. ಈ ನೆಕ್ಸ್ಟ್ ಕ್ವಶನಲ್ಲಿ ಸರಾಸರಿ ಕಂಡುಹಿಡಿತಕ್ಕಂಥದ್ದು ತೊಗೊಂಡಿದ್ದೀನಿ, ನಾನು ಸ್ಟ್ಯಾಟಿಸ್ಟಿಕ್ಸ್ ಅಂತ ತೊಗೊಂಡಿದ್ದೀವಿ. ಅದು ಸರಾಸರಿ, ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ 100%. ಸರಾಸರಿಯನ್ನು ಕಂಡುಹಿಡಿಯೋದು ಹೇಗೆ, ಫಸ್ಟು ವರ್ಗಾಂತರ ಕೊಟ್ಟಿರ್ತಾರೆ, ಆವೃತ್ತಿ ಕೊಟ್ಟಿರ್ತಾರೆ, ಮಧ್ಯಬಿಂದುವನ್ನು ಕಂಡುಹಿಡಿಯೋದು. ಇವೆರಡನ್ನು ಆ್ಯಡ್ ಮಾಡ್ತಾ ಹೋಗೋಣ. 20 ಆಗುತ್ತೆ, 20/20 ಆಗುತ್ತೆ. 20/2 ಅಂದರೆ ಅಲ್ಲಿಗೆ ಏನಾಗುತ್ತೆ, ದಟ್ ಈಸ್ 10 ಆಗುತ್ತೆ. ಆ ರೀತಿಯಾಗಿ 10. ಇಲ್ಲೂ ಅಷ್ಟೇ 40 ನೋಡಿ, 10 ಜಾಸ್ತಿ ಮಾಡ್ತಾ ಹೋಗಿ 20 ಆಯಿತಾ, 40 ಬರುತ್ತೆ, 20 ಆನ್ಸರ್ ಬರುತ್ತೆ 20. ನೆಕ್ಸ್ಟ್ 60 ಆಗುತ್ತೆ, 30, 80 ಆಗುತ್ತೆ, 40, ಹಾಗೆ 10 ಜಾಸ್ತಿ ಮಾಡ್ತಾ ಹೋಗಿ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ FI XI ಕಂಡುಹಿಡಿಯೋಣ, ಮಲ್ಟಿಪ್ಲಿಕೇಶನ್ ಮಾಡಿ. ದಿಸ್ ಈಸ್ 4 ಇಂಟು ಇಲ್ಲಿ ನೋಡಿ 40, 60, 180, 200, 100, ಟೋಟಲ್ ಎಷ್ಟಾಯಿತು, 580 ಆಯಿತು. ಈ 580 ಏನು ಮಾಡಬೇಕು, ಸರಾಸರಿ ಸಿಗ್ಮಾ FI XI ಇಸ್ಕೊಂಡು ಸಿಗ್ಮಾ FI ಅಂತ ಬರೀತೋಗೋಣ. 0 ಗೆಟ್ ಕ್ಯಾನ್ಸಲ್ ಆಗುತ್ತೆ. ವಿ ಗೆಟ್ ಸರಾಸರಿ ಇಸ್ಕೊಂಡು 29 ಆಗುತ್ತೆ. ನೋಡಿ, ಇದು ಇಂಪಾರ್ಟೆಂಟ್. ಸರಾಸರಿಯಾದ ಕಂಡುಹಿಡಿಬೋದು ಅಥವಾ ಎಕ್ಸ್ ವ್ಯಾಲ್ಯೂ ಈ ಥರ ಕಂಡುಹಿಡಿಯೋಕ್ಕೂ ಹೇಳ್ಬೋದು. ಇದನ್ನು ನೋಡ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಈ ಥರ ಕೊಟ್ಟಾಗ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ಬೋದು, ಸ್ವಲ್ಪ ನೀವು ವರ್ಕ್ ಮಾಡೋದಿದ್ರೆ ಈಸಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಬಹುಲಕವನ್ನು ಕಂಡುಹಿಡಿತಕ್ಕಂಥ, ಬಹುಲಕ ಅಂದರೆ ಮೋಡ್ ಅಂತ ಹೇಳ್ತಾ ಹೋಗ್ತೀವಿ. ಫೈಂಡ್ ದ ಮೋಡ್ ಆಫ್ ದ ಗಿವನ್ ಡಾಟಾ ಅಂತ. ಈ ಮೋಡ್ ಕಂಡುಹಿಡಿಬೇಕಂದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ಅಂತಕ್ಕಂಥ ನೋಡುವ. ಹೈಯೆಸ್ಟ್ ಫ್ರೀಕ್ವೆನ್ಸಿ 7 ಇರೋದ್ರಿಂದ ಫಸ್ಟ್ ಮಾಡಲ್ ಕ್ಲಾಸ್ ಅಂತ ತೊಗೊತ ಹೋಗ್ತೀವಿ. ಇದು ಮಾಡಲ್ ಕ್ಲಾಸ್. ಇದು ಅದರಲ್ಲಿ F1 ಅಂತ ಬರಿತಾ ಹೋಗ್ವಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ. ಅದ್ರ ಮೇಲೆ ಇರ್ತಕ್ಕಂಥದ್ದು F0, ಅಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು F2 ಆಗ್ತಾ ಹೋಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಬಹುಲಕ ಇಸ್ಕೊಟ್ಟು L ಪ್ಲಸ್ F1 ಮೈನಸ್ F2 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವ್ಯಾಲ್ಯೂಸು 40 ಪ್ಲಸ್ 7 ಮೈನಸ್ 3 ಡಿವೈಡ್ ಬೈ 14 ಮೈನಸ್ 3 ಮೈನಸ್ 6 ಇಂಟು 15. ದೆನ್ 4/5 ಆಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಿ 40 ಪ್ಲಸ್ 12 ಆಗುತ್ತೆ. ದೆನ್ ಇಟ್ ಈಸ್ ಬಹುಲಕ ಎಷ್ಟಾಗುತ್ತೆ ನಮಗೆ ಆನ್ಸರ್ 52 ಆಗ್ತಾ ಹೋಗುತ್ತೆ. 52 ನೋಡಿ. ಅದೇ ರೀತಿ ಕಡಿಮೆ ರೀತಿಯ ಓಜು ಗ್ರಾಫ್ ಕೇಳ್ಬೋದು ಅಥವಾ
ಮೋರ್ ದ್ಯಾನ್ ಓಜುಗ್ರಾಫ್ ಅಂತ ಇರ್ತದೆ, ಲೆಸ್ ದ್ಯಾನು ಮೋರ್ ದ್ಯಾನ್ ಅಂತ ಇಂಗ್ಲೀಷಲ್ಲಿ ಕರಿತಾ ಹೋಗ್ತೀವಿ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಹೇಗಿದೆ ಅಂತಕ್ಕಂಥ ಚೆಕ್ ಮಾಡ್ತಾ ಹೋಗಬೇಕು. ನೇರವಾಗಿ ಇದು ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್ ಹಾರ್ಡ್ ಇರ್ತದೆ, ಇದು ಇನ್ಕ್ರೀಸಿಂಗ್ ಹಾರ್ಡ್ ಇರೋದ್ರಿಂದ ನಾವು ನೇರವಾಗಿ ಅದಕ್ಕೆ ವ್ಯಾಲ್ಯೂಸ್ಗೆ ತಕ್ಕಂತೆ ಮಾಡ್ತಾ ಹೋಗಿ. ನೋಡಿ 38ಕ್ಕೆ 0 ಅಂತ ಕೊಟ್ಟಿದ್ದಾರೆ, ನಾವು ಇಲ್ಲಿ 38 0 ಇಲ್ಲೇ ತೊಗೊಳ್ಬೇಕು. ಸೆಕೆಂಡ್ ಪಾಯಿಂಟು 40 and 3 ಇಲ್ಲಿ ಬರ್ತಾ ಹೋಗ್ತದೆ. ಪಾಯಿಂಟ್ ಈ ರೀತಿಯಾಗಿ ಹೋದರೆ ನಮಗೆ ಸ್ಕೇಲ್ ಬರಿಬೇಕು. ಇಂಪಾರ್ಟೆಂಟ್ ಸ್ಕೇಲ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಸ್ಕೇಲ್ ಅನ್ನೋದು ಇಂಪಾರ್ಟೆಂಟ್ ಇರೋದ್ರಿಂದ ಅದು ಮೆನ್ಷನ್ ಮಾಡ್ತಾ ಹೋಗಬೇಕು. ಎಕ್ಸ್ ಅಕ್ಷ ಮತ್ತು ವೈ ಎಕ್ಸಸ್ ಅಕ್ಷದಲ್ಲಿ ಮಾಡ್ತಾ ಹೋಗಿ ನಿಮಗೆ ಗ್ರಾಫ್ ಈಸಿಯಾಗಿ ಈ ಥರ ಕಾಣಿಸುತ್ತೆ. ಇದು ತುಂಬ ಈಸಿ, ಇದು 3 marks ಕ್ವಶನ್, ಇದು ನಿಮಗೆ ಈಸಿ ಆಗುತ್ತೆ. ಮೋರ್ ದ್ಯಾನ್ ಗ್ರಾಫು ಸಹ ಕೇಳ್ಬೋದು. ನೆಕ್ಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. 9 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಲೋಹದ ಗೋಳವನ್ನು ಕರಗಿಸಿ ಅದನ್ನು 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಸಿಲಿಂಡರಿನ ಆಕಾರದಲ್ಲಿ ಮರುರೂಪ ನೀಡಲಾಗಿದೆ. ಹಾಗಾದರೆ ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿಯತಕ್ಕಂಥದ್ದು. ಗೋಳದ ಘನಫಲ ಇದ್ಕೊಂಡು ಸಿಲಿಂಡರಿನ ಘನಫಲ ಹಾಕ್ಕೊಂಡು ಮಾಡಿದ್ರೆ ನಮಗೆ ಹೈಟ್ ಗೊತ್ತಾಗುತ್ತೆ 27 ಸೆಂಟಿಮೀಟರ್ ಅಂತ. ಅದೇ ರೀತಿಯ ಒಂದು ತ್ರಿಭುಜದ ಪಾದದ ಪರದಿಯು 132 ಸೆಂಟಿಮೀಟರ್ ಮತ್ತು ಅದರ ಎತ್ತರ ಕೊಟ್ಟಿದ್ದಾರೆ 25 ಸೆಂಟಿಮೀಟರ್ ಆದಾಗ ಸಿಲಿಂಡರಿನ ಘನಫಲವನ್ನು ಕಂಡು. ಘನಫಲ ಅಂತ ಕರೆದಂತೆ ವರ್ಡ್ ವಾಲ್ಯೂಮ್ ಅಂತ ಅರ್ಥ, ವಾಲ್ಯೂಮ್ ಆಫ್ ಕಂಡುಹಿಡಿತಕ್ಕಂಥದ್ದು. ನೋಡಿ, ಆರ್ ಕಂಡುಹಿಡಿಬೇಕು. ಬೈ ಗಿವನ್ ಥಿಂಗ್ಸ್ ವಿ ಹ್ಯಾವ್ ಟು ಗೆಟ್ ದ ಆರ್ ಇಸ್ 21 ಆಗುತ್ತೆ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಕೊಟ್ಟು ಪೈ ಆರ್ ಸ್ಕ್ವೇರ್ ಹೆಚ್. ಸಿ ವಿ ಗೆಟ್ ದ ವಾಲ್ಯೂಮ್ ಇಸ್ 34,650 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ನೋಡಿ, ಇಲ್ಲಿ 4 ಅಂಕದ ಪ್ರಶ್ನೆ ತುಂಬ ಈಸಿ ಆಗಿರ್ತದೆ. 4 ಅಂಕದ ಪ್ರಶ್ನೆ ಒಂದು ಸರ್ತಿ ಓದ್ಬಿಡ್ತೀನಿ, ಇದರಲ್ಲಿ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಲೋಹದ ಹಾಳೆಯಿಂದ ತಯಾರಿಸಿದ ಒಂದು ನೇರ ಸಿಲಿಂಡರ್ ಆಕೃತಿಯ ಪಾತ್ರೆಯ ತಳಭಾಗವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕು ಆಕೃತಿಯ ಲೋಹದ ಪಾತ್ರೆಯಿಂದ ಮುಚ್ಚಲಾಗಿದೆ. ಸಿಲಿಂಡರಿನ ವೃತ್ತದ ಪಾದದ ತ್ರಿಜ್ಯ ಮತ್ತು ಶಂಕುವಿನ ವೃತ್ತದ ಪಾದದ ತ್ರಿಜ್ಯ 7 ಸೆಂಟಿಮೀಟರ್ಗೆ ಸಮವಾಗಿದೆ. ಸಿಲಿಂಡರಿನ ಎತ್ತರ 20 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ 3 ಸೆಂಟಿಮೀಟರ್ ಆಗಿದೆ. ಈ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಹಾಲನ್ನು ತುಂಬಲು 1 ಲೀಟರ್ ಹಾಲಿಗೆ 20 ರೂಪಾಯಿನಂತೆ ಎಷ್ಟು ಹಣ ಬೇಕಾಗುತ್ತದೆ ಎಂಬುದನ್ನು ಕಂಡುಹಿಡಿ. ನೋಡಿ, ಏಪ್ರಿಲ್ 2019 ಕೇಳಿರ್ತಕ್ಕಂಥ ಕ್ವಶನ್ನ. ಇಲ್ಲಿ ನಾನು ನೀಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ, ಇಲ್ಲಿ ಬರೆದಿದ್ದೀನಿ, ತುಂಬ ನೀಟಾಗಿ ಬರೆದಿದ್ದೀನಿ. ಅದನ್ನು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಓಕೆನಾ. ಇದರ ಜೊತೆಗೆ ಎರಡು ಕನ್ಸ್ಟ್ರಕ್ಷನ್ಸ್ ಎರಡನ್ನು ಬಿಟ್ಟಿದ್ದೀನಿ ನಾನು. ಯಾವುದು ಸರ್ಕಲ್ಸಲ್ಲಿ ಒಂದು ಮತ್ತು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು. ಈ ಥರ ಮಾಡ್ತಕ್ಕಂಥ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಇದೆಯಲ್ಲ, ಆ ಟ್ರಯಾಂಗಲ್ಗೆ ಸಂಬಂಧಪಟ್ಟಂಗೆ ಕನ್ಸ್ಟ್ರಕ್ಷನ್ ಇದೆ. ಆ ಕನ್ಸ್ಟ್ರಕ್ಷನ್ ಕಲೀರಿ. ನಿಮಗೆ ಇಲ್ಲಿ 2 marks ಮತ್ತು ಇದು 3 marks ಕ್ವಶನ್ ಆಗಿರೋದ್ರಿಂದ ಅವು ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚಾಪ್ಟರ್ಲಿ ಇರ್ತಕ್ಕಂಥ 2 ಮತ್ತು 3 marks ಕ್ವಶನ್ಸ್ ಕವರ್ ಮಾಡಿದ್ದೀವಿ. ಈ ಥರನೇ ಇನ್ನೂ ಬೇರೆ ಬೇರೆ ಕ್ವಶನ್ಸನ್ನು ನೆಕ್ಸ್ಟ್ ಕ್ವಶನ್ ಪೇಪರನ್ನು ನಾವು ಬಿಡ್ತಾ ಹೋಗ್ತೀವಿ. ಒಂದು ಕ್ವಶನ್ ಪೇಪರ್ನ ಸರಣಿ ಇದೆ, ಅದನ್ನು ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.